ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಭಾರೀ ಸದ್ದು ಮಾಡ್ತಾ ಇದೆ. ಇದರ ಮಧ್ಯೆ ದಲಿತ ಸಚಿವರು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ತೆರೆ ಮುಂದಿನ ಗಮ್ಮತ್ತುಗಳು ಹೊಸ ಚರ್ಚೆಯನ್ನ ಹುಟ್ಟು ಹಾಕಿದೆ. ಅತ್ತ ನನ್ನಣ್ಣ ಸಿಎಂ ಆಗಬೇಕು ಎಂಬ ಆಸೆ ಇದೆ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಅಷ್ಟಕ್ಕೂ ಕಾಂಗ್ರೆಸ್ ಪಾಳೆಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ದಿನಕ್ಕೊಂದು ಸ್ವರೂಪ ಪಡ್ಕೊಳ್ತಿದೆ. ನವೆಂಬರ್ 21ಕ್ಕೆ ಸರ್ಕಾರಕ್ಕೆ ಭರ್ತಿ 2.5 ವರ್ಷ ತುಂಬಲಿದೆ. ಹೈಕಮಾಂಡ್ ಮಟ್ಟದಲ್ಲಾಗಿರೋ ಮಾತುಕತೆಯಂತೆ ನಾಯಕತ್ವ ಬದಲಾವಣೆ ಆಗೋದು ಪಕ್ಕಾ. ಡಿಕೆಶಿ ಸಿಎಂ ಆಗೋದು ನಿಶ್ಚಿತ ಅಂತ ಡಿಕೆಶಿ ಬಣದ ಶಾಸಕರೇ ಹೇಳ್ತಿದ್ದಾರೆ. ಇದಕ್ಕೆ ಪೂರಕವೆಂಬಂತೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ನೀಡಿರೋ ಉತ್ತರಾಧಿಕಾರಿ ಹೇಳಿಕೆ. ಹಾಗೆ ಹೈಕಮಾಂಡ್ ನಿರ್ಧರಿಸಿದ್ರೆ 5 ವರ್ಷ ಸಿಎಂ ಆಗಿರ್ತೀನಿ ಎಂಬ ಸಿದ್ದರಾಮಯ್ಯನವರ ಇತ್ತೀಚಿನ ಹೇಳಿಕೆ ನವೆಂಬರ್ ಕ್ರಾಂತಿಗೆ ಸಾಕಷ್ಟು ಇಂಬು ನೀಡುತ್ತಿದೆ. ನಾಯಕತ್ವವೇ ಬದಲಾವಣೆಯಾಗುತ್ತಾ ಇಲ್ಲ ಸಂಪುಟ ಪುನಾರಚನೆಯಾಗುತ್ತಾ ಅನ್ನೋ ಗೊಂದಲವಿದ್ದು, ಬಿಹಾರ್ ಚುನಾವಣೆ ಮುಗಿದ ಬಳಿಕ ಇದಕ್ಕೊಂದು ಸ್ಪಷ್ಟ ಚಿತ್ರಣ ಸಿಗೋ ಸಾಧ್ಯತೆ ಇದೆ. ದಲಿತ ಸಚಿವರ ಕ್ಲೋಸ್ ಡೋರ್ ಮೀಟಿಂಗ್, ಪರಮೇಶ್ವರ್ ಮಹದೇವಪ್ಪ ಗುಪ್ತ್ ಮಾತುಕತೆ. ಡಿಕೆಶಿ ಸಿಎಂ ಪಟ್ಟಕ್ಕೆ ಟವೆಲ್ ಹಾಕಿದ್ರೆ ಇತ್ತ ದಲಿತ ಸಚಿವರು ಅಹಿಂದ ಬಾಣ ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಅಹಿಂದ ನಾಯಕತ್ವ ಬರಬೇಕು ಅಂತ ಅಸ್ತ್ರ ಹೂಡಿದ್ದಾರೆ. ನಿನ್ನೆ ವಿಧಾನಸೌಧದಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಕುರಿತು ಸಿಎಂ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಭಾಗಿಯಾದ ಬಳಿಕ ಸಚಿವ ಪರಮೇಶ್ವರ್ ಮತ್ತು ಎಚ್.ಸಿ. ಮಹದೇವಪ್ಪ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿರೋದು ತೀವ್ರ ಕುತೂಹಲ ಕೆರಳಿಸಿದೆ. ಅಣ್ಣನನ್ನ ಮುಖ್ಯಮಂತ್ರಿ ಮಾಡಬೇಕೆಂಬ ಆಸೆ ನನಗೂ ಇದೆ, ಅವರ ಹಣೆಯಲ್ಲಿ ಬರೆದಿದ್ರೆ ಸಿಎಂ ಆಗ್ತಾರೆ ಎಂದ ಡಿಕೆ ಸುರೇಶ್. ನವೆಂಬರ್ ಕ್ರಾಂತಿ ಬಗ್ಗೆ ಮಾಹಿತಿ ಇಲ್ಲ ಅಂತಲೇ ಮಾಜಿ ಸಂಸದ ಡಿಕೆ ಸುರೇಶ್ ಅಣ್ಣನ ಪರ ಬ್ಯಾಟ್ ಬೀಸಿದ್ದಾರೆ. ಅಣ್ಣನನ್ನ ಸಿಎಂ ಮಾಡಬೇಕೆಂಬ ಆಸೆ ನನಗೂ ಇದೆ, ಅವ್ರ ಹಣೆಯಲ್ಲಿ ಬರೆದಿದ್ರೆ ಆಗ್ತಾರೆ ಅಂತಂದಿದ್ದಾರೆ. ಡಿಕೆ ಸಿಎಂ ಆದ್ರೆ ಕೆಪಿಸಿಸಿಗೆ ಬೀಗ ಹಾಕಬೇಕೆಂಬ ರಾಜಣ್ಣ ಹೇಳಿಕೆ ಮತ್ತು ದಲಿತ ಸಿಎಂ ದಾಳಕ್ಕೂ ಡಿಕೆ ಸುರೇಶ್ ನಯವಾಗಿ ಪ್ರತಿಕ್ರಿಯಿಸಿದ್ದಾರೆ. ಅವ್ರ ಹಣೆಯಲ್ಲಿ ಬರೆದಿದ್ರೆ ಎಲ್ಲ ಬದಲಾಗುತ್ತೆ, ಇಲ್ಲ ಅಂತ ಅಂದ್ರೆ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಪಕ್ಷದ ವರಿಷ್ಠರಿಗೆ ಅವರು ತಿಳಿಸ್ತಾ ಇದ್ದಾರೆ. ಅವ್ರು ತಿಳಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ಅವರ ಅಭಿಪ್ರಾಯಗಳನ್ನು ಮುಕ್ತವಾಗಿ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದಾರೆ, ಸಂತೋಷ. ಸಂಪುಟ ಸರ್ಜರಿ ಸುಳಿವಿನ ಬೆನ್ನಲ್ಲೇ ಸಚಿವರು ತ್ಯಾಗದ ಮಾತುಗಳನ್ನಾಡ್ತಿದ್ದಾರೆ. ರಾಜೀನಾಮೆಗೆ ರೆಡಿ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಿದ್ದಾರೆ. ತ್ಯಾಗಕ್ಕೆ ಎಲ್ಲರೂ ಸಿದ್ಧ ಇರಬೇಕು. ಹೈಕಮಾಂಡ್ ಏನ್ ನಿರ್ಣಯ ಕೊಡ್ತೈತೆ, ಏನ್ ತೀರ್ಮಾನ ಮಾಡ್ತೈತೆ ಅದಕ್ಕೆಲ್ಲರೂ ಒಪ್ಕೊಳ್ಳೇಬೇಕು. ಖಂಡಿತ ಇವತ್ತು ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟರು, ನಾನು ರಾಜೀನಾಮೆ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಭದ್ರಾಗಿರ್ತೀವಿ ಅಂತಾನೆ ಚೀಫ್ ಮಿನಿಸ್ಟರ್ ಹೇಳಿರೋದು. ಯಾವತ್ತು ಹೈಕಮಾಂಡ್ ಏನ್ ಹೇಳ್ತಾರೋ ಅದನ್ನೇ ನಾವು ಮಾಡೋದು. ಇನ್ನು ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಶಾಸಕರು ತಮಗೂ ಒಂದು ಅವಕಾಶ ಬೇಕು ಅಂತ ಪಟ್ಟು ಹಾಕಿದ್ದಾರೆ. ಪ್ರಬಲ ಆಕಾಂಕ್ಷಿ ಇದ್ದೀನಿ, ಅಲ್ಲ ಆಗಬಹುದು ಅಂತ ನನ್ನ ನಿರೀಕ್ಷೆ ಇದೆ. ನಾನು ನಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹೈಕಮಾಂಡ್ ಇದೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವರು ನಿರ್ಧಾರ ಮಾಡ್ತಾರೆ. ಮೊನ್ನೆಲ್ಲ ದೆಹಲಿ ಹೋಗಿ ಬಂದಿದ್ದೀವಿ, ನಾವು ಕೇಳಿದ್ದೀವಿ, ನಾವು ಮಂತ್ರಿ ಆಗ್ಬೇಕಂತ ಕೇಳಿದ್ದೀವಿ, ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ನವೆಂಬರ್ 7ಕ್ಕೆ ಸಿಎಂಗೆ ಕೆಎನ್ ರಾಜಣ್ಣ ಔತಣಕೂಟ. ಮತ್ತೆ ತನ್ನನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅಂತ ಹೇಳ್ತಿರೋ ಕೆಎನ್ ರಾಜಣ್ಣ ಕಾರ್ಯಕ್ರಮ ನಿಮಿತ್ತ ನವೆಂಬರ್ 7ಕ್ಕೆ ತುಮಕೂರಿಗೆ ಭೇಟಿ ನೀಡುತ್ತಿರುವ ಸಿಎಂ ಸಿದ್ದರಾಮಯ್ಯಗೆ ಔತಣಕೂಟ ಏರ್ಪಡಿಸಿದ್ದಾರೆ. ರಾಜಣ್ಣ ಮನೆಯಲ್ಲಿ ಸಿಎಂ ಭೋಜನ ಸವಿಯಲಿದ್ದಾರೆ. ಬಿಹಾರ್ ಚುನಾವಣೆ ಬಳಿಕ ರಾಜ್ಯ ಸರ್ಕಾರ ಪತನ ಎಂದ ಬಿಜೆಪಿ ನಾಯಕರು. ನವೆಂಬರ್ ಕ್ರಾಂತಿಯ ನಿರೀಕ್ಷೆಯಲ್ಲಿರೋ ವಿಪಕ್ಷ ಬಿಜೆಪಿ ನಾಯಕರು ಕುರ್ಚಿ ಕಿತ್ತಾಟದಿಂದಾಗಿ ಅಭಿವೃದ್ಧಿ ಶೂನ್ಯವಾಗಿದೆ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದು, ಬಿಹಾರ ಎಲೆಕ್ಷನ್ ಬಳಿಕ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ ಅಂತ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ, ರಾಜ್ಯದಲ್ಲಿ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಮರೆತಿದ್ದಾರೆ. ರೈತರು ಬಡವರ ಬಗ್ಗೆ ಇವತ್ತು ನಿರ್ಲಕ್ಷ್ಯ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಅಧಿಕಾರದ ದಾಹ ಜನರನ್ನ ಇವತ್ತು ಬಲಿಪಶುವಾಗಿ ಮಾಡಿ, ಜನರು ಎಲ್ಲ ರೀತಿ ಸಮಸ್ಯೆ ಎದುರಿಸೋ ರೀತಿಯಲ್ಲಿ ಮಾಡಿ, ಜನರು ಸಂಕಷ್ಟಕ್ಕೆ ಸಿಲುಕಿಸಿ ಇವರು ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಮಾಡ್ತಿರುವಂಥದ್ದು. ಬಿಹಾರ್ ಚುನಾವಣೆ ಆಗುತ್ತೆ, ರಿಸಲ್ಟ್ ಬರುತ್ತೆ, ಅದಾದ್ಮೇಲೆ ಕರ್ನಾಟಕ ಸರ್ಕಾರ ಪತನ ಆಗುತ್ತೆ. ಮತ್ತೊಂದೆಡೆ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಕೂಡ ಬಿಹಾರ್ ಚುನಾವಣೆ ಫಲಿತಾಂಶ ರಾಜ್ಯದ ಮೇಲೂ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ. ಬಿಹಾರ್ ಎಲೆಕ್ಷನ್ ಆದಮೇಲೆ ಇಡೀ ದೇಶದ ಪರಿಸ್ಥಿತಿ ಒಂದು ಬೇರೆ ದಿಕ್ಕಿಗೆ ಹೋಗುತ್ತೆ. ಅದರ ಪರಿಣಾಮ ಕರ್ನಾಟಕದ ಮೇಲೂ ಆಗುತ್ತೆ. ಅದೇನೇ ಇರಲಿ, ಸದ್ಯ ಬಿಹಾರ್ ಚುನಾವಣೆಯತ್ತ ಕಾಂಗ್ರೆಸ್ ವರಿಷ್ಠರು ಬ್ಯುಸಿಯಾಗಿದ್ದಾರೆ. ನವೆಂಬರ್ 14ರ ಬಳಿಕ ರಾಜ್ಯ ರಾಜಕೀಯಕ್ಕೆ ಸ್ಫೋಟಕ ತಿರುವು ಸಿಗೋದು ಗ್ಯಾರಂಟಿ ಎನ್ನಲಾಗ್ತಿದೆ.
ಬ್ಯೂರೋ ರಿಪೋರ್ಟ್, TV9.